ಹಲೋ ಸ್ನೇಹಿತರೆ, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ಇತ್ತೀಚೆಗೆ ತಾನೇ ಕೆಸೆಟ್ಗೆ KA ವತಿಯಿಂದ ಅರ್ಜಿ ಆಹ್ವಾನಿಸಲಾಗಿತ್ತು. ಆದರೆ ಅದರ ಕೊನೆಯ ದಿನಾಂಕ ಅಂದರೆ ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ 18/9/2025 ಆಗಿತ್ತು. ಎಷ್ಟಾಗಿತ್ತು? 18/9/2025 ಅಂದರೆ ಇವತ್ತು ಕೊನೆಯ ದಿನಾಂಕ ಇತ್ತು. ಆದರೆ ಮತ್ತೆ ಅದಕ್ಕೆ ಏನಪ್ಪ ಶುಲ್ಕ ಪಾವತಿಸಲು ದಿನಾಂಕ 19/9/2025 ಆಗಿತ್ತು. ಆದರೆ ಕೆಲವು ಅಭ್ಯರ್ಥಿಗಳು ಏನು ಮಾಡಿದಾರಪ್ಪ ಅಂದರೆ ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಏನಂತಪ್ಪ ಅಂದರೆ ಅರ್ಜಿ ಸಲ್ಲಿಕೆಯನ್ನು ವಿಸ್ತರಿಸುವಂತೆ, ಅಂದರೆ ಅರ್ಜಿ ಸಲ್ಲಿಸುವಂಥ ದಿನಾಂಕವನ್ನು ಸ್ವಲ್ಪ ಮುಂದೂಡ್ರಿ ಅಂತೇಳಿ ಒಂದು ಕೋರಿಕೆಯನ್ನು ಮನವಿ ಸಲ್ಲಿಸಿರುವುದರಿಂದ ಅರ್ಜಿ ಸಲ್ಲಿಕೆ ದಿನಾಂಕವನ್ನು ಏನು ಮಾಡಲಾಗಿದೆಯಪ್ಪ ಅಂದರೆ ಕೊನೆಯ ಅವಕಾಶ, ಅಂದರೆ ಇನ್ನೊಂದು ಒಂದು ಅವಕಾಶವನ್ನು ನೀಡಲಾಗಿದೆ ಮತ್ತು ನಿಮಗೆ ದಿನಾಂಕವನ್ನು ವಿಸ್ತರಿಸಲಾಗಿದೆ. ಹಾಗಾದರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ವಿಸ್ತರಿಸಲಾದ ಕೊನೆಯ ದಿನಾಂಕ ಏನಪ್ಪ ಅಂದರೆ 24/9/2025 ಆಗಿರುತ್ತೆ. ನೋಡಿ, 2024 ಸೆಪ್ಟೆಂಬರ್ವರೆಗೆ ನೀವು ಕೆಸೆಟ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾವುದರಲ್ಲಪ್ಪ ಅಂದರೆ KEA ವೆಬ್ಸೈಟ್ನಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅದರ ಜೊತೆಗೆ ಆನ್ಲೈನ್ ಮೂಲಕ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಏನಪ್ಪ ಅಂದರೆ 25/9/2025 ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ಕೆಸೆಟ್ಗೆ ಅರ್ಜಿಯನ್ನು ಸಲ್ಲಿಸಿಲ್ವೋ ಅವರು 24ರೊಳಗೆ ಅಂದರೆ ಸೆಪ್ಟೆಂಬರ್ 24ರೊಳಗೆ ಅರ್ಜಿಯನ್ನು ಸಲ್ಲಿಸಿ. ಅದರ ಜೊತೆಗೆ 25ನೇ ತಾರೀಕು ಒಳಗಾಗಿ ನೀವು ಆನ್ಲೈನ್ ಪೇಮೆಂಟನ್ನು ಮಾಡೋದ್ರ ಮೂಲಕ ಕೆಸೆಟ್ಗೆ ಅರ್ಜಿಯನ್ನು ಸಲ್ಲಿಸಿ. ಇದಿಷ್ಟು ಏನಾಗಿತ್ತಪ್ಪ ಅಂದರೆ ಕೆಸೆಟ್ಗೆ ಸಂಬಂಧಪಟ್ಟಂತೆ ದಿನಾಂಕ ವಿಸ್ತರಣೆಯ ಮಾಹಿತಿಯಾಗಿತ್ತು. ಇದೇ ರೀತಿಯ ಇನ್ನಿತರ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.